ಇನ್ನು ನಿನ್ನೆ ದೆಹಲಿಯಲ್ಲಾದಂತಹ ಕೆಲ ಘಟನಾವಳಿಗಳು ಬಿಜೆಪಿಯನ್ನ ರೊಚ್ಚಿಗೆಬ್ಬಿಸುವ ರೀತಿಯಾಗಿ ಮಾಡಿತು. ಅದರಲ್ಲೂ ಪ್ರಧಾನಿ ನಿವಾಸದ ಮುಂದೆ ರಾಹುಲ್ ಗಾಂಧಿ ಪ್ರೊಟೆಸ್ಟ್ ಮಾಡಿದಂತ ವಿಚಾರ ಇದೆಯಲ್ಲ, ಇದು ರಾಜ್ಯ ಬಿಜೆಪಿ ನಾಯಕರುಗಳನ್ನ ಕೆರಳಿಸಿತ್ತು. ದೇಶದಾದ್ಯಂತ ಹೇಗೆ ಇವತ್ತು ಬಿಜೆಪಿ ಕಾರ್ಯಕರ್ತರುಗಳು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಪಟ್ಟರೋ, ರಾಜ್ಯದಲ್ಲೂ ಕೂಡ ಅದೇ ರೀತಿಯಾದಂಥ ಪ್ರಯತ್ನ ನಡೀತಾ ಇತ್ತು. ಬಟ್ ಆ ಸಂದರ್ಭದಲ್ಲಿ ಒಂದು ಎಡವಟ್ಟಾಯಿತು. ಹರಿಹರ ಶಾಸಕ ಬಿ.ಪಿ. ಹರೀಶ್ ಅವರೇನೋ ಈ ಕಂಟೈನ್ಮೆಂಟ್ ಕಡೆಗೆ ಹೋಗ್ತಾ ಇದ್ರಂತೆ. ಅವ್ರ ಡ್ರೈವರು ಅಲ್ಲಿ ಒನ್ ವೇ ಅಂತ ಹೇಳ್ಕೊಂಡ್ಬಿಟ್ಟು ಸೀದಾ KPCC ಕಚೇರಿ ಮುಂದೆನೆ ಅವ್ರನ್ನ ಇಳಿಸ್ ಹೋಗ್ಬಿಟ್ಟಿದ್ದಾರೆ. ಅದನ್ನ ನೋಡಿದಂಥ ಕಾಂಗ್ರೆಸ್ ಕಾರ್ಯಕರ್ತರು ಬಹುಶಃ ಅವರು ಪ್ರೊಟೆಸ್ಟ್ ಮಾಡಕ್ ಬಂದ್ರು ಅಂತ ಸೀದಾ ಮೊಟ್ಟೆ ಹೊಡೆದ್ಬಿಟ್ಟಿದ್ದಾರೆ. ಒಂದೆರಡಲ್ಲ ಬಹಳ ಮೊಟ್ಟೆನ ಅವ್ರಿಗೆ ಹೊಡೆದ್ರಂತೆ, ತಲೆಗೂ ಕೂಡ ಬಿದ್ದಿದೆ. ಈ ವಿಚಾರವಾಗಿ ಇವತ್ತು ದೂರು ಕೂಡ ದಾಖಲಾಗಿದೆ. ಯಾವ ಮಟ್ಟಿಗೆ ಅಂದರೆ ಬಿಜೆಪಿ ಕಾರ್ಯಕರ್ತರುಗಳು, ಬಿಜೆಪಿ ನಾಯಕರುಗಳು ಆ ಘಟನೆಯನ್ನ ಖಂಡಿಸಿ ಇವರು ಬಾಂಬ್ ಕೂಡ ಇಟ್ಕೊಂಡವ್ರೆ, KPCC ಕಚೇರಿಯಲ್ಲಿ ಹೋಗಿ ರೈಡ್ ಮಾಡಬೇಕು ಅಂತ ಕಮಿಷನರ್ನ ಒತ್ತಾಯಿಸಿದಂಥ ಪ್ರಸಂಗ ಕೂಡ ನಡೀತು. ಈಗ ಅಗೈನ್ ಇದು ಕೊತ್ವಾಲ್ ರಾಜಕಾರಣ ಇಲ್ಲಿ ನಡೀತಾ ಇರುವಂಥದ್ದು. ಈಗಿರುವಂಥ ಮುಖ್ಯಮಂತ್ರಿ ಆಗಿರ್ಬೋದು, KPCC ಅಧ್ಯಕ್ಷರು, ಇವರೆಲ್ಲ ಆಗಲೇ ಹೇಳ್ಕೊಂಡ್ಬಿಟ್ಟವ್ರೆ ಕೊತ್ವಾಲ್ನ ಶಿಷ್ಯಂದ್ರು ಅಂತ ಹೇಳ್ಕೊಂಡು. ಇವರಿಂದ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ ಅಂತ ಬಿಜೆಪಿ ಕೌಂಟ್ರ್ ಕೊಡ್ತಾ ಇದೆ. ಬನ್ನಿ ಏನೇನಾಯ್ತು ಇವತ್ತು ಹಾಗಾದ್ರೆ ರಾಜ್ಯದಲ್ಲಿ, ಈ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿದ್ರು, ಮೊಟ್ಟೆಯನ್ನ ಎಸೆದ್ರ ಜೊತೆಗೆ 3-4 ಜನ ಕಾರ್ಯಕರ್ತರು ತಲೆಗೂ ಮೈಗೂ ಕೂಡ ಹೊಡೆದ್ರು. ಏಕಾಏಕಿ ಕಾಂಗ್ರೆಸ್ ಆಫೀನಿಂದ ಲಾಂಗು, ದೊಣ್ಣೆಗಳು, ಮೊಟ್ಟೆ ಹೆಂಗ್ ಬರ್ತತೆ? ಮೊಟ್ಟೆ ಇವರೇ ಎಸ್ಕೊಂಡಿರೋದು, ನಾವ್ಯಾರು ಎಸ್ದಿಲ್ಲ. ನೀಟ್ ಅಕ್ರಮದ ವಿರುದ್ಧ ದೆಹಲಿಯಲ್ಲಿ ಮಾತ್ರ ಗದ್ದಲ ಎದ್ದಿಲ್ಲ, ಬೆಂಗಳೂರಲ್ಲೂ ದೊಡ್ಡ ಹಂಗಾಮವೇ ನಡೆದು ಹೋಗಿದೆ. ರಾಹುಲ್ ಗಾಂಧಿ ವಶಕ್ಕೆ ಪಡೆದಿದ್ದನ್ನ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಮಲ್ಲೇಶ್ವರಂ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ್ರು. ಇದಕ್ಕೆ ರೊಚ್ಚಿಗೆದ್ದ ಬಿಜೆಪಿ ನಾಯಕರು KPCC ಕಚೇರಿ ಮುತ್ತಿಗೆಗೆ ಮುಂದಾದ್ರು. ಆದರೆ ಬಿಜೆಪಿ ನಾಯಕರನ್ನ ಪೊಲೀಸರು ಕಂಟೋನ್ಮೆಂಟ್ ಬಳಿಗೆ ತಡೆದಿದ್ರು. ಈ ವೇಳೆ ಬಿಜೆಪಿ ಶಾಸಕ ಬಿ.ಪಿ. ಹರೀಶ್ ತಲೆ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತನೋರ್ವ ಮೊಟ್ಟೆ ಎಸ್ತಿರುವುದಕ್ಕೆ ಕೇಸರಿ ಪಡೆ ಸಿಡಿದೆದ್ದಿದೆ. ಬಿಜೆಪಿ ಶಾಸಕ ಬಿ.ಪಿ. ಹರೀಶ್ ಮಾಹಿತಿ ಇಲ್ಲದೆ ನೇರವಾಗಿ ಬೆಂಗಳೂರಿನಲ್ಲಿರುವ KPCC ಕಚೇರಿ ಬಳಿ ಬಂದಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತನೋರ್ವ ಅವರ ಮೇಲೆ ಮೊಟ್ಟೆ ಎಸೆದಿದ್ದಾನೆ. ಮೊಟ್ಟೆ ಎಸೆದ ಪುಣ್ಯೇಶ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನನ್ನ ತಲೆ ಮೈಗೆ ಕಾರ್ಯಕರ್ತರು ಹೊಡೆದಿದ್ದಾರೆ. ಸರಿಯಾದ ಸಮಯದಲ್ಲಿ ನನ್ನನ್ನ ಪೊಲೀಸರು ರಕ್ಷಣೆ ಮಾಡಿದ್ರು ಅಂತ ಬಿಜೆಪಿ ಶಾಸಕ ಬಿ.ಪಿ. ಹರೀಶ್ ಹೇಳಿದ್ರು. ಕಾಂಗ್ರೆಸ್ ಕಚೇರಿ ಎಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ನನ್ನ ಡ್ರೈವರ್ ಲೊಕೇಶನ್ ಪ್ರಕಾರ ಇಲ್ಲಿ ತೋರಿಸ್ತಾ ಇದೆ ಅಂತಂದ. ಆಮೇಲೆ ಇಲ್ಲಿ ಲೆಫ್ಟ್ ಇಲ್ಲ ಸರ್, ರೈಟ್ ಇರೋದ್ರಿಂದ ನಾನು ಮುಂದೆ ಪಾರ್ಕ್ ಮಾಡ್ತೀನಿ, ನೀವು ಇಳಿರಿ ಅಂದ. ಇಳಿದ ಮೇಲೆ ನಾನು ಹಿಂಗೆ ನೋಡಿದಾಗ, ಆ ಕಾರ್ಯಕರ್ತರು ನೋಡಿದಾಗ ನನಗನ್ನಿಸ್ತು ಇದು ಕಾಂಗ್ರೆಸ್ ಆಫೀಸ್ ಮುಂದೆ ನಾನು ಇಳಿದಿದ್ದೀನಿ ಅಂತೇಳಿ. ಅಲ್ಲಿಂದ ಮುಂದೆ ಹೋಗೋದ್ರೊಳಗೆ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿದ್ರು. ಅದರ ಜೊತೆಗೆ ಮೊಟ್ಟೆಯನ್ನು ಎಸೆದ್ರ ಜೊತೆಗೆ 3-4 ಜನ ಕಾರ್ಯಕರ್ತರು ತಲೆಗೂ ಮೈಗೂ ಕೂಡ ಹೊಡೆದ್ರು. ಆದರೆ ಸಮಯಕ್ಕೆ ಸರಿಯಾಗಿ ಪೊಲೀಸ್ ಅಧಿಕಾರಿಗಳು ನನ್ನ ರಕ್ಷಣೆಗೆ ಬಂದಿದ್ದರಿಂದ ಹೆಚ್ಚಿನ ಅನಾಹುತ KPCC ಕಚೇರಿಗೆ ಮುತ್ತಿಗೆ ಹಾಕಲು ಬಿಜೆಪಿ ಕಾರ್ಯಕರ್ತರು ಯತ್ನಿಸಿದ್ರು. ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಕಂಟೋನ್ಮೆಂಟ್ ಬಳಿಗೆ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದ್ರು. ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ರು. ಏಕಾಏಕಿ ಕಾಂಗ್ರೆಸ್ ಕಚೇರಿಯಿಂದ ಲಾಂಗ್, ದೊಣ್ಣೆ, ಮೊಟ್ಟೆ ಹೇಗೆ ಬರುತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ರು. DK ಶಿವಕುಮಾರ್ ಅವರ ಆದೇಶದ ಮೇಲೆ ನೀವು ನಮ್ಮ ಬಸ್ ಅನ್ನ ಅದೇ ರೂಟ್ ಅಲ್ಲಿ ತಗೊಂಡು ಹೋದ್ರಿ. ಮತ್ತೆ ಆ ಬಸ್ ಇದ್ದಕ್ಕಿದ್ದಂಗೆ ಕಾಂಗ್ರೆಸ್ ಆಫೀಸ್ ಮುಂದೆ ನಿಂತ ಹೊಡ್ತು. ಯಾರು ಆದೇಶ ಮಾಡಿದ್ರು? DK ಶಿವಕುಮಾರ್ ಆದೇಶ ಮಾಡಿದ್ರು. ಏಕಾಏಕಿ ಕಾಂಗ್ರೆಸ್ ಆಫೀನಿಂದ ಲಾಂಗು, ದೊಣ್ಣೆಗಳು, ಮೊಟ್ಟೆ ಹೆಂಗ್ ಬರ್ತತೆ? ಏನ್ ಕಾಂಗ್ರೆಸ್ ಆಫೀಸಲ್ಲಿ ಆಮ್ಲೆಟ್ ಹಾಕೊಂಡು ಕೂತಿರ್ತಾರ ದಿನ? ಮೊಟ್ಟೆ ಎಸೆತ ಖಂಡಿಸಿ ಬೆಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ಗೆ ಬಿಜೆಪಿ ದೂರು ಕೊಟ್ಟಿದೆ. ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ದೂರು ಕೊಡಲಾಯಿತು. ನಮ್ಮ ಕಾಂಗ್ರೆಸ್ನವರು ಮೊಟ್ಟೆ ಎಸೆದಿಲ್ಲ, ಬಿಜೆಪಿಯವರೇ ಹೊಡೆದಿರೋದು ಅಂತ KPCC ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಆರೋಪ ಮಾಡಿದ್ರು. ಮೊಟ್ಟೆ ಇವರೇ ಎಸ್ಕೊಂಡಿರೋದು, ನಾವ್ಯಾರು ಎಸ್ದಿಲ್ಲ. ಅವ್ರು ಮೊಟ್ಟೆ ಹೊಡೆದ್ಮೇಲೆ ನಾವು ಮೊಟ್ಟೆ, ಇವರು ಮೊಟ್ಟೆ ಹೊಡೆದಿದ್ದಾರೆ. ಬಿಜೆಪಿಯವ್ರು ಹೊಡೆದ ಮೇಲೆ ಇವ್ರು ಹೊಡೆದಿರೋದು ಮೊಟ್ಟೆ ಇಲ್ಲ. ಬಿಜೆಪಿಯವ್ರು ಮೊಟ್ಟೆ ಹೊಡೆದ ಮೇಲೆ ಇವ್ರು ಹೊಡೆದಿರೋದು.
ಇವರು ಭಾರತೀಯ ಜನತಾ ಪಾರ್ಟಿಯವರು ರೌಡಿ ಮೋರ್ಚಾ. ಕರ್ನಾಟಕ ಗೂಂಡಾ ರಾಜ್ಯ ಆಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಂಡ ಕಾರಿದ್ರು. ಹರೀಶ್ ಅವ್ರಿಗಂತೂ ಎಗ್ಗಮಗ್ಗ ಮೊಟ್ಟೆಯಲ್ಲಿ ಹೊಡೆದಿದ್ದಾರೆ. ಎಲ್ಲ ಅವ್ಯಾಚ ಈ ತರ ನೋಡಿದ್ರೆ ನನ್ಗನ್ಸುತ್ತೆ ಕರ್ನಾಟಕದಲ್ಲಿರುವಂಥದ್ದು ಗೂಂಡಾ ರಾಜ್ಯ. ಇವರೆಲ್ಲ ಕೊತ್ವಾಲ್ ಶಿಷ್ಯಂದಿರು. ಯಾರು DK ಶಿವಕುಮಾರ್ ಅವರೇ ಹೇಳಿದ್ದಾರೆ ನಾನು ಕೊತ್ವಾಲ್ ಶಿಷ್ಯ ಅಂತ. ಹರಿಪ್ರಸಾದ್ ಅವರೇ. ಈ ದೇಶದಲ್ಲಿ ಅನ್ಯಾಯವೇ ಕಾನೂನು ಆಗುವುದಾದ್ರೆ ಪ್ರತಿಭಟನೆ ದೇಶದ ಜನರ ಕರ್ತವ್ಯ ಆಗತ್ತೆ ಅಂತ ಸಚಿವ UT ಖಾದರ್ ಕಿಡಿಕಾರಿದ್ರು. ಈ ದೇಶದಲ್ಲಿ ಅನ್ಯಾಯವೇ ಕಾನೂನು ಆಗುವುದಾದ್ರೆ ಪ್ರತಿಭಟನೆ ಈ ದೇಶ ಜನರ ಕರ್ತವ್ಯ ಆಗ್ತದೆ. ಅವಾಗ ರಾಜ್ಯ ಸರ್ಕಾರದಲ್ಲಿದ್ದಾಗ ಯಾವುದೇ ರೀತಿಯಲ್ಲಿ ಆಗ್ಲಿಲ್ಲ, ನಮ್ಮಲ್ಲಿದ್ದಾಗ ಕೇಂದ್ರ ಸರ್ಕಾರ BJP ವಹಿಸ್ತಾನ ತನ್ನ ನಂತರ ಒಮ್ಮೆ ಲೀಕ್ ಆಗುದಲ್ಲ, ಇದು 1 ವರ್ಷ ಅಲ್ಲ, 3 ಸಲ ಆಗ್ತದೆ. ಕೇಳಲಿಕ್ಕೆ ಜನ ಇಲ್ವಾ ಇವ್ರ ಹತ್ರ? ಮತ್ತೆ ಯಾರು ಲೀಕ್ ಮಾಡಿ ಇರುವುದು? ಮುಖ್ಯಸ್ಥರು ಅರೆಸ್ಟ್ ಆದಾಗ ಇವರ ಜೊತೆಲಿ ಫೋಟೋ ತಕೊಂಡವರೇ ಇರುವುದು. ಮತ್ತು ಅವ್ರು ಗೊತ್ತಿದ್ದು ತಕೊಂಡಿದ್ದಾರ, ಗೊತ್ತಿಲ್ಲ ತಕೊಂಡು ನಮ್ಗೆ ಗೊತ್ತಿಲ್ಲ. ಇದರಲ್ಲಿ ಯಾರು ಮೇನ್, ಇದರಲ್ಲಿ ಕಿಂಗ್ ಪಿನ್ಗಳು ನಿಮ್ಮ ಮುಖಾಂತರ ನಮಗೆ ತಿಳಿತದೆ. ಆದ ಕಾರಣ ಇದಕ್ಕೆ ಒಬ್ಬರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲೇಬೇಕು. ಬಿಜೆಪಿ ನಡೆಯನ್ನೇ ಖಂಡಿಸಿ ಬೆಂಗಳೂರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದಲೂ ಪ್ರತಿಭಟನೆ ನಡೆಯಿತು. ಮಲ್ಲೇಶ್ವರಂನಲ್ಲಿರುವ ರಾಜ್ಯ ಬಿಜೆಪಿ ಕಚೇರಿಗೆ ಮುತ್ತಿಗೆ ಯತ್ನಿಸಿದ್ರು. ಈ ವೇಳೆ ಭಾರೀ ಹೈಡ್ರಾಮವೇ ನಡೆಯಿತು. ಬೆಂಗಳೂರು ಮಾತ್ರವಲ್ಲ, ಜಿಲ್ಲೆಯಲ್ಲೂ ನೀಟ್ ಕಿಚ್ಚು ಜೋರಾಗಿತ್ತು. ಕೋಲಾರ, ಮೈಸೂರು, ಉಡುಪಿಯಲ್ಲಿ ಬಿಜೆಪಿ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೆಯಿತು. ಬ್ಯೂರೋ ರಿಪೋರ್ಟ್, TV9.